ಸೇನಾ ರಹಸ್ಯಗಳು, ಸೂಕ್ಷ್ಮ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ಹಂಚಿಕೊಳ್ತಾ ಇದ್ದ ಆರೋಪ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿರುವ ಹರಿಯಾಣದ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳನ್ನ ಮತ್ತಷ್ಟು ದೇಶದ್ರೋಹ ಕೃತ್ಯಗಳು ಬಯಲಾಗಿದೆ. ಆಕೆ ಭಾಗಿಯಾಗಿದ್ದಾಳೆ ಅನ್ನೋ ಅಂಶಗಳು ಪಟಾಬಯಲಾಗ್ತಿದೆ. ಎನ್ಐಎ ವಿಚಾರಣೆಯಲ್ಲಿ ಜ್ಯೋತಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಶತ್ರು ದೇಶ ಪಾಕ್ ಅಧಿಕಾರಿ ಜೊತೆಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದು ಎರಡೆರಡು ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾಳೆ. ಅಲ್ಲದೆ ಈಕೆಗೆ ಭದ್ರತೆ, ಖರ್ಚು ವೆಚ್ಚವನ್ನೆಲ್ಲ ಪಾಕಿಸ್ತಾನದ ಸರ್ಕಾರವೇ ನೋಡ್ಕೊಳ್ತಿರೋದು ಕೂಡ ಈಗ ಬೆಳಕಿಗೆ ಬರ್ತಿದೆ. ಅಷ್ಟೇ ಅಲ್ಲ, ಪುಣೆ ಮೂಲದ ಯೂಟ್ಯೂಬರ್ ಪ್ರಿಯಾಂಕಾ ಜೊತೆಗೂ ಕೂಡ ಜ್ಯೋತಿ ನಂಟಿದೆ ಎನ್ನಲಾಗಿದೆ. ಒಡಿಶಾದ ಪ್ರಿಯಾಂಕಾ ಸೇನಾಪತಿ ಜೊತೆ ಪುರಿ ದೇಗುಲದ ಸಮಗ್ರ ವಿಡಿಯೋ ಕೂಡ ಮಾಡಿದ್ದಾಳೆ. ಹೀಗಾಗಿ ಗುಪ್ತ ಇಲಾಖೆ ಅಧಿಕಾರಿಗಳು ಪ್ರಿಯಾಂಕಳನ್ನ ವಿಚಾರಣೆ ನಡೆಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇನ್ನು ಜ್ಯೋತಿ ಮಲ್ಹೋತ್ರಾ ಬಗೆಗಿನ ಸ್ಫೋಟಕ ಮಾಹಿತಿಯ ವಿವರ ಹೀಗಿದೆ. ಪಾಕ್ನ ಹೈ ಕಮಿಷನ್ ಅಧಿಕಾರಿ ಡ್ಯಾನಿಶ್ ಸಂಪರ್ಕದಲ್ಲಿದ್ದಂತಹ ಜ್ಯೋತಿ ಯಾವ ಕಾರಣಕ್ಕಾಗಿ ಇವರ ಜೊತೆಗಿನ ಸ್ನೇಹ ಸಂಬಂಧ ಸಂಪರ್ಕ ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ಯಾವೆಲ್ಲ ವಿಚಾರಗಳನ್ನ ಈ ಒಂದು ಹಂತದಲ್ಲಿ ಆಕೆ ಬಿಡುಗಡೆ ಮಾಡಿದ್ದಾಳೆ, ಯಾವೆಲ್ಲ ವಿಚಾರಗಳನ್ನ ಲೀಕ್ ಮಾಡಿದ್ದಾಳೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಇನ್ನು ಫೋನ್ ಕರೆಗಳು, ಚಾಟ್ಗಳ ಮೂಲಕ ಡ್ಯಾನಿಶ್ ಜೊತೆಗೆ ಸಂಪರ್ಕವನ್ನ ಈಕೆ ಸಾಧಿಸಿದ್ಲು ಅಂತ. ಒಮ್ಮೆ ಭೇಟಿ ಮಾಡಿದ್ಲು, ಅದಾದ ನಂತರದಲ್ಲಿ ಅದನ್ನ ಕಾಂಟ್ಯಾಕ್ಟ್ಗೆ ಕನ್ವರ್ಟ್ ಮಾಡಿಕೊಂಡು ಆ ಮೂಲಕವಾಗಿ ಅವರ ನೆಟ್ವರ್ಕ್ ಮುಂದುವರೆದಿತ್ತು ಅಂತ. ಜ್ಯೋತಿ ಮಲ್ಹೋತ್ರಾ ವೆಚ್ಚವನ್ನೆಲ್ಲ ಪಾಕ್ನ ಅಧಿಕಾರಿ ಡ್ಯಾನಿಶ್ ಬರೆಸ್ತಾ ಇದ್ದ. ಯಾವ ಅಪೇಕ್ಷೆಯೂ ಇಲ್ಲದೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಆಕೆಯ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋದು, ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆಗೆ ಭೇಟಿ ಮಾಡಿಸೋದು, ಇದೆಲ್ಲವೂ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅವರ ನಿರೀಕ್ಷೆಗಳೇನಿತ್ತು, ಯಾವ ಅಪೇಕ್ಷೆಯ ಆಧಾರದ ಮೇಲೆ ಆಕೆಯ ಜೊತೆಗೆ ಲಿಂಕ್ ಅನ್ನ ಬೆಳೆಸ್ಕೊಂಡಿದ್ರು ಮತ್ತು ಆಕೆ ಏನೆಲ್ಲ ಮಾಹಿತಿಗಳನ್ನ ಹಂಚಿಕೊಂಡಿದ್ಲು, ಇದೀಗ ಗೊತ್ತಾಗಬೇಕು. ಇನ್ನು ಕೋಡ್ ಹೆಸರುಗಳನ್ನ ಬಳಸಿ ಸಂವಹನ ನಡೆಸಿರೋದು ಕೂಡ ಬಹಿರಂಗವಾಗ್ತಿದೆ. ಮುಸ್ಲಿಂ ವ್ಯಕ್ತಿಯ ಹೆಸರನ್ನ ಪಂಜಾಬಿ ವ್ಯಕ್ತಿಯ ಹೆಸರನ್ನಾಗಿ ಆಕೆ ತನ್ನ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಂಡಿದ್ಲು. ಯಾಕಂದ್ರೆ ಮುಸ್ಲಿಂ ವ್ಯಕ್ತಿ ಅನ್ನೋದು ಗೊತ್ತಾಗಬಾರ್ದು ಅನ್ನೋದು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅದನ್ನ ಗೌಪ್ಯವಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅದನ್ನ ಹಾಗೆ ಮರೆಮಾಚಿದ್ಲು ಅಂತ. ನೇರ ನೀನು ಏನೂ ತಪ್ಪುಗಳನ್ನ ಮಾಡಿಲ್ಲ, ಯಾವುದನ್ನು ಕೂಡ ಮುಚ್ಚಿಡ್ತಾ ಇಲ್ಲ, ಯಾವುದೂ ಕೂಡ ತಪ್ಪು ಕೆಲಸವನ್ನ ಮಾಡ್ತಿಲ್ಲ ಅನ್ನೋದಾದ್ರೆ ಈ ರೀತಿಯಾಗಿ ಮರೆಮಾಚುವಂತಹ ಪ್ರಶ್ನೆಗಳು ಯಾಕೆ ಬರುತ್ತೆ ಅನ್ನೋದು ಈಗಿರೋದು. ಇನ್ನು ಬಂಧಿತ ಜ್ಯೋತಿ ಮಲ್ಹೋತ್ರಾ ವಿಭಿನ್ನ ಕೋಡ್ ವರ್ಡ್ಗಳಲ್ಲಿ ಆಕೆ ಸೇವ್ ಮಾಡ್ಕೊಂಡಿದ್ಲು. ಈಗ ಆಕೆಯ ಲ್ಯಾಪ್ಟಾಪ್, ಮೊಬೈಲ್, ಬ್ಯಾಂಕ್ ಅಕೌಂಟ್ ಎಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ಬ್ಯಾಂಕ್ ಅಕೌಂಟನ್ನು ಸೀಸ್ ಮಾಡೋದು ಸಾಮಾನ್ಯವಾಗಿ ಇಂತಹ ಕೇಸ್ಗಳಲ್ಲಿ ಪ್ರಥಮ ಆದ್ಯತೆ ಮಾಡ್ಕೊಳ್ತಾರೆ. ಯಾಕಂದರೆ ಯಾವ್ಯಾವ ಮಾರ್ಗವಾಗಿ ಎಲ್ಲೆಲ್ಲಿಂದ ಆಕೆಗೆ ದುಡ್ಡು ಬಂದಿತ್ತು, ಯಾವ್ಯಾವ ಸಂದರ್ಭದಲ್ಲಿ ದುಡ್ಡುಗಳು ಬಂದಿತ್ತು, ಇದು ಮತ್ತು ಈ ಟ್ರಾನ್ಸಾಕ್ಷನ್ ಎಷ್ಟು ಬಾರಿ ಆಗಿದೆ, ಈಕೆಯಿಂದ ಇನ್ಯಾರಿಗಾದರೂ ಹೋಗಿದೆಯಾ, ಈ ಎಲ್ಲ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಮತ್ತು ಆಕೆಯ ಮೊಬೈಲ್ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ಪ್ಲೇ ಮಾಡುತ್ತಿಲ್ಲಿ. ಯಾಕಂದರೆ ಎಷ್ಟು ಸರಿ ಈ ನಂಬರ್ನಿಂದ ಆಕೆ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ಲು ಅನ್ನುವಂಥದ್ದು. ಪಹಲ್ಗಾಮ್ ಇರಬಹುದು, ಅದಕ್ಕೂ ಮುಂಚೆ ಪುಲ್ವಾಮಾ ದಾಳಿಯ ಸಂದರ್ಭದಲ್ಲಿರಬಹುದು, ಆ ನಂತರದ ಈಗ ಆಪರೇಷನ್ ಸಿಂಧೂರದ ಮಾಹಿತಿ ಇರಬಹುದು, ಇದೆಲ್ಲವನ್ನೂ ಕೂಡ ಆಕೆ ನಿರಂತರವಾಗಿ ಹಂಚಿಕೊಳ್ತಾ ಇದ್ಲು ಅಂತ ಮಾಹಿತಿಗಳು ಲಭ್ಯವಾಗ್ತಿದೆ. ಇನ್ನು ಪಾಕಿಸ್ತಾನಿಗಳ ಮೊಬೈಲ್ ನಂಬರ್ ಏನು ಆಕೆ ಮೊಬೈಲಲ್ಲಿ ಸಿಕ್ಕಿದೆ, ಅದನ್ನ ಈಗ ಡಿಕೋಡ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಯಾವುದನ್ನು ಕೂಡ ಆಕೆ ನೇರ ಹೆಸರುಗಳನ್ನ ಸೇವ್ ಮಾಡಿಲ್ಲ, ನೇರ ನಂಬರ್ಗಳನ್ನ ಸೇವ್ ಮಾಡಿಲ್ಲ, ಎಲ್ಲವೂ ಕೂಡ ಗೊತ್ತಾಗದೇ ಇರೋ ರೀತಿಯಲ್ಲೇ ಗೌಪ್ಯವಾಗಿ ಮ್ಯಾನೇಜ್ ಮಾಡಿದ್ದಾಳೆ ಅಂತ. ಇನ್ನು 2023 ಮತ್ತು 2025 ಈ 2 ಬಾರಿ ಆಕೆ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾಳೆ. ಡೈರೆಕ್ಟ್ ವಿಸಿಟ್ 2 ಬಾರಿ, ಅದನ್ನು ಆಕೆ ಅವಳ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯೂಟ್ಯೂಬ್ನಲ್ಲೂ ಕೂಡ ಹಾಕ್ಕೊಂಡಿದ್ದಾಳೆ. ಆ ಪ್ರವಾಸೋದ್ಯಮ ಅಂತ ಒಬ್ಬ ಯೂಟ್ಯೂಬರ್ ಯಾಕೆ ಪಾಕಿಸ್ತಾನಕ್ಕೆ ಅಷ್ಟು ಬಾರಿ ಹೋಗಬೇಕು, ಅದರ ಖರ್ಚು ವೆಚ್ಚವನ್ನು ಹಾಗಾದರೆ ನೋಡ್ಕೊಂಡವ್ರು ಯಾರು, ಮತ್ತು ನನಗೆ ಲಾಹೋರ್ ಮೇಲಿನ ಪ್ರೀತಿ ಅಂತ ಆಕೆ ಹೇಳ್ಕೊಳ್ತಾಳೆ. ಅಷ್ಟೊಂದು ಪ್ರೀತಿ ಇದ್ರೆ ಅಲ್ಲೇ ಇರಬೇಕಲ್ವಾ, ಯಾಕೆ ಇಲ್ಲಿ ಬರಬೇಕು? ಆಕೆಯ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಪಾಕಿಸ್ತಾನದ ಬಗ್ಗೆ ಹೆಚ್ಚು ಪ್ರಚಾರ, ಹೆಚ್ಚು ಪಾಸಿಟಿವ್ ಅಂಶಗಳನ್ನು ಸ್ಪ್ರೆಡ್ ಮಾಡಲಿ ಅನ್ನುವಂತಹ ಇಂಟೆನ್ಷನ್ ಕೂಡ ಇದ್ದ ಹಾಗೆ ಈಗ ತನಿಖೆಯ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು 2 ಬಾರಿ ಪಾಕಿಸ್ತಾನಕ್ಕೆ ಪ್ರಯಾಣಿಸಿದ್ದ ಜ್ಯೋತಿಯನ್ನು ಈಗಾಗಲೇ ಬಂಧನಕ್ಕೆ ಒಳಪಡಿಸಿದ್ದಾರೆ. ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ಹೈ ಪ್ರೊಫೈಲ್ ಪಾರ್ಟಿಗಳಲ್ಲಿ ಈಕೆ ಹಾಜರಾಗ್ತಾ ಇದ್ಲು, ಭಾಗಿಯಾಗ್ತಾ ಇದ್ಲು. ಒಬ್ಬ ಸಾಮಾನ್ಯ ಮಹಿಳೆ, ಒಬ್ಬ ಸಾಮಾನ್ಯ ವ್ಲಾಗರ್, ಆಕೆ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆಗೆ, ಅದರಲ್ಲೂ ಕೂಡ ಪಾಕಿಸ್ತಾನಿಯ ಅಧಿಕಾರಿಗಳ ಜೊತೆಗೆ ನಂಟನ್ನು ಬೆಳೆಸ್ಕೊಳ್ಳೋದು, ಹೈ ಪ್ರೊಫೈಲ್ ಪಾರ್ಟಿಗಳಲ್ಲಿ ಭಾಗಿಯಾಗೋದು ಅಂತಂದರೆ ಏನು ಅರ್ಥ? ಮತ್ತು ಆಕೆ ಓಡಾಡುವಂತಹ ಸಂದರ್ಭಗಳಲ್ಲಿ ಆಕೆಗೆ ಪೊಲೀಸರ ಭದ್ರತೆ, VIP ಟ್ರೀಟ್ಮೆಂಟ್, ಇದೆಲ್ಲವೂ ಹೇಗೆ ಸಾಧ್ಯ ಒಬ್ಬ ನಾರ್ಮಲ್ ಮಹಿಳೆಗೆ ಅನ್ನೋ ಪ್ರಶ್ನೆ ಇಲ್ಲಿ ಮನೆ ಮಾಡ್ತಾ ಇದೆ. ಪಾಕ್ ರಾಷ್ಟ್ರೀಯ ದಿನದಂದು ಇಫ್ತಾರ್ ಕೂಟದಲ್ಲೂ ಕೂಡ ಆಕೆ ಭಾಗಿಯಾಗಿದ್ದಾಳೆ. ಅದನ್ನು ತುಂಬ ಪ್ರೈಡ್ ಆಗಿ, ತುಂಬ ನಾನೇನೋ ದೊಡ್ಡದನ್ನು ಸಾಧಿಸಿದ್ದೀನಿ ಅನ್ನೋ ರೀತಿಯಲ್ಲಿ ಅದನ್ನು ಕೂಡ ಹಂಚ್ಕೊಳ್ತಾಳೆ.
28 ಮಾರ್ಚ್ 2024ರಂದು ಇಫ್ತಾರ್ ಕೂಟದಲ್ಲಿ ಆಕೆ ಭಾಗಿಯಾಗಿದ್ದಂತಹ ವಿಚಾರ. ಈ ವೇಳೆ ಪಾಕ್ ರಾಯಭಾರ ಕಚೇರಿಗೆ ಭೇಟಿ ನೀಡಿದ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗಿದೆ. ನನಗೆ ಆಗಾಗ ಪಾಕಿಸ್ತಾನಕ್ಕೆ ಹೋಗಿ ಬರೋದಕ್ಕೆ ವೀಸಾ ಕೊಡಿ ಅಂತ ಅಲ್ಲಿನ ಅಧಿಕಾರಿಗಳ ಜೊತೆಗೆ ಸಂಪರ್ಕವನ್ನು ಬೆಳೆಸ್ಕೊಂಡು ಈಸಿಯಾಗಿ ವೀಸಾವನ್ನು ಪಡ್ಕೊಳ್ತಾ ಇದ್ಲು ಅನ್ನೋ ವಿಷಯವೂ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಜ್ಯೋತಿ ಮಲ್ಹೋತ್ರಾ ಓಡಾಡ್ತಾ ಇದ್ದ ಕಾರಿಗೆ ಪಾಕ್ ಎಸ್ಕಾಟ್ ಅನ್ನ ಕೊಡ್ತಾ ಇತ್ತು. ಯಾವ ಕಾರಣಕ್ಕೆ, ಏನಂತಹ ಗನಂದಾರಿ ಕೆಲಸವನ್ನು ಆಕೆ ಮಾಡಿದ್ದಾಳೆ ಅಂತ ಅಷ್ಟೊಂದೆಲ್ಲ ರಾಜಾತಿಥ್ಯ ಕೊಡ್ತಾ ಇದ್ರು. ಅವರಿಗೇನು ಬೇಕು ಅದನ್ನು ಆಕೆ ಮಾಡಿದ್ದಾಳೆ. ಆ ಕಾರಣಕ್ಕಾಗಿ ಅವಳಿಗೆ ಎಸ್ಕಾಟ್ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ. ಇನ್ನು 2024ರಲ್ಲಿ ಕಾಶ್ಮೀರಕ್ಕೆ ಭೇಟಿ, ಡಾಲ್ ಲೇಕ್, ಶ್ರೀನಗರ, ಬಾಲಿಹಾಲ್ ವಿಡಿಯೋಗಳನ್ನು ಆಕೆ ಹಂಚಿಕೊಂಡಿದ್ಲು. ಕಾಶ್ಮೀರಕ್ಕೆ ಹೋಗ್ತಾಳೆ, ಅಲ್ಲಿಯ ವಿಡಿಯೋಗಳನ್ನು ಮಾಡ್ತಾಳೆ, ಅಲ್ಲಿ ವಿಡಿಯೋಗಳನ್ನ ಹಂಚ್ಕೊಳ್ತಾಳೆ, ಮತ್ತು ಪಾಕಿಸ್ತಾನಕ್ಕೆ ಹೋಗ್ತಾಳೆ, ಅಲ್ಲಿ ವಿಡಿಯೋಗಳನ್ನ ಹಂಚ್ಕೊಳ್ತಾಳೆ. ಒಬ್ಬ ವ್ಲಾಗರ್ ಅನ್ನೋ ಕಾರಣಕ್ಕೆ ಅದನ್ನು ಯೋಚನೆ ಮಾಡಿದ್ರು. ಯಾವಾಗ ಪಹಲ್ಗಾಮ್ನ ಘಟನೆ ಆದ ನಂತರದಲ್ಲಿ, ಆಪರೇಷನ್ ಸಿಂಧೂರ ಆದ ನಂತರದಲ್ಲಿ ಆಕೆ ಅರ್ಧ ಗಂಟೆ ಭಾಷಣ ಹೊಡೆದು ಆಕೆಯ ಲೈವ್ನಲ್ಲಿ ಮಾಹಿತಿಗಳನ್ನ ಮಾತಾಡೋದಕ್ಕೆ ಶುರು ಮಾಡ್ತಾಳೋ, ಆಗ ಅವಳದ್ದೇ ಚಾನೆಲ್ನ ಒಬ್ಬ ವ್ಯೂವರ್, ಒಬ್ಬ ಫಾಲೋವರ್ ಅದರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ಇದನ್ನು ಆಗ NIA ಗಮನಕ್ಕೆ ತಂದಿರೋದು. ಇನ್ನು ಪಹಲ್ಗಾಮ್ ಉಗ್ರ ದಾಳಿ ವೇಳೆ ಜ್ಯೋತಿ ಡ್ಯಾನಿಶ್ ಸಂಪರ್ಕ ಮುಂದುವರೆದಿತ್ತು. ಪಹಲ್ಗಾಮ್ ಘಟನೆಯ ನಂತರದಲ್ಲಿ ಭಾರತದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಕಚೇರಿಗಳನ್ನ ಗೆಟ್ ಔಟ್ ಅಂತ ಕಳಿಸಲಾಗಿತ್ತು. ಅದಾದ ನಂತರದಲ್ಲಿ ಅವರುಗಳು ಹೋದ ಮೇಲೆ ಈಕೆಯ ಕಾಂಟ್ಯಾಕ್ಟ್ ಅಲ್ಲಿಗೆ ಮುಗಿಬೇಕಿತ್ತು. ತನಗೆ ಬೇಕಾಗಿದ್ದೇನು ವೀಸಾ ಮತ್ತು ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಈಸಿ ವೇ, ಅದೆಲ್ಲವೂ ಕಟ್ಟಾದ ಮೇಲೆ ಇನ್ಯಾಕೆ ಆ ಕಾಂಟ್ಯಾಕ್ಟ್. ಅದರಲ್ಲೂ ಕೂಡ ಪಾಕಿಸ್ತಾನದವರು ಬಂದು, ಅಂದರೆ ಉಗ್ರರು ಬಂದು ಇಲ್ಲಿ ಭಾರತದಲ್ಲಿ ದಾಳಿ ನಡೆಸ್ತಾರೆ, ಅದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕೂ ಇದೆ ಅಂತ ಅಂದಾಗ ಒಬ್ಬ ಭಾರತೀಯಳಾಗಿ ಎಂದಾದರೂ ಅವರ ಪರವಾಗಿ ಅವರ ಕಾಂಟ್ಯಾಕ್ಟ್ಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಬಟ್ ಇವಳು ಅದನ್ನು ಮಾಡಿದ್ದಾಳೆ. ಭಾರತ ಪಾಕ್ ಯುದ್ಧ ವೇಳೆಯೂ ಕೂಡ ಸಂಪರ್ಕದಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ. 8 ವಿದೇಶಗಳ ಪ್ರವಾಸಗಳ ಬಗ್ಗೆಯೂ ಕೂಡ ಮೊಬೈಲ್ನಲ್ಲಿ ಮಾಹಿತಿ ಪಡಿತಾ ಇದ್ದಾರೆ. ಆಕೆ 120 ದೇಶಗಳಿರಬಹುದು, ಎಲ್ಲ ದೇಶಗಳ ಬಗ್ಗೆ ಪ್ರೀತಿ ಪ್ರೇಮವನ್ನು ತೋರಿಲ್ಲ. ಕೇವಲ ಪಾಕಿಸ್ತಾನ 2 ಬಾರಿಗೆ ಹೋಗೋದು ಮತ್ತು ನನಗೆ ಲಾಹೋರ್ ಇಷ್ಟ ಅಂತ ಹೇಳೋದು, ಅಲ್ಲಿನ ಬಗ್ಗೆ ಗುಣಗಾನ ಮಾಡೋದು, ಇದೆಲ್ಲವನ್ನು ಗಮನಿಸಿದಾಗ ಸಹಜವಾಗಿ ಇವರುಗಳನ್ನು ಯಾರಾದರೂ ದೇಶದ್ರೋಹಿಗಳು ಅನ್ನಲಾರದೆ ಇರಲಿಕ್ಕೆ ಸಾಧ್ಯನಾ? ನೋಡಿ, ಈಗ ಸದ್ಯ ಈ ಆ್ಯಂಗಲ್ನಲ್ಲಿ ತನಿಖೆ ನಡೀತಾ ಇದೆ. ಏನಾಗುತ್ತೆ, ಈಕೆಯ ಜೊತೆಗೆ ಇನ್ಯಾರ್ಯಾರು ಸಿಕ್ಕಾಕೊಳ್ತಾರೆ, ಕಾದು ನೋಡಬೇಕು. ಹುಬ್ಬಳ್ಳಿ ಧಾರವಾಡದ ಮಸೀದಿಗಳಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡ್ತಾ ಇದ್ದಾರೆ. ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಪರಿಶೀಲಿಸಿ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಶಾಸಕ ಅರವಿಂದ ಬೆಲ್ಲದ್ ಪತ್ರವನ್ನು ಬರೀತಾರೆ. ಈ ಅಪರಿಚಿತರು ಹೊರದೇಶದ ಪ್ರಜೆಗಳಂತೆ ಭಾಸವಾಗ್ತಾ ಇದ್ದಾರೆ, ಅವಳಿ ನಗರದ ಕೊಳಚೆ ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಪೊಲೀಸ್ ಇಲಾಖೆ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಅವ್ರು ಕೇಳಿಕೊಂಡಿದ್ದಾರಷ್ಟೇ. ಬಟ್ ಇಲ್ಲಿವರೆಗೂ ಏನೂ ರೆಸ್ಪಾನ್ಸ್ ಇಲ್ಲ. ಯಾಕೆ? ನಾಳೆ ಏನಾದರೂ ಘಟನೆ ಆದಾಗ ಆಗೇನು ಹೇಳ್ತೀರಿ? ಒಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಂದಾಗ ಅವರು BJP ವ್ಯಕ್ತಿ, ಅವರ ಆ ಕಾರಣಕ್ಕೆ ನಾನು ಅದನ್ನು ತಗೊಳ್ಳಲ್ಲ ಅನ್ನಬೇಕಾ, ಅಥವಾ ಅದ್ರ ಬಗ್ಗೆ ಗಮನ ಹರಿಸಲ್ಲ ಅನ್ನಬೇಕಾ, ಅಥವಾ ಏನೋ ಒಂದು ಬಂದಿದೆ ಇನ್ಫಾರ್ಮೇಷನ್, ಚೆಕ್ ಮಾಡೋಣ ಸತ್ಯಾಸತ್ಯತೆ ಆ ನಂತರದಲ್ಲಿ ಅಂತ ಕಮಿಷನರ್ ಯೋಚನೆ ಮಾಡಬೇಕಾ? ಎಷ್ಟು ಉಡಾಫಿ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ನೋಡಿ ಏನು ಹೇಳ್ತಾರೆ. ನನಗೆ ಕೆಲವು ಜಾಗೃತ ನಾಗರಿಕರು ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರಂತೆ. ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದು ಕಾಣಿಸ್ತಾರ ಅವರು. ಇಲ್ಲ ನಮ್ಮ ಲೋಕಲ್ ಅನ್ಸೋದಲ್ರಿ, ಬೇರೆ ರೀತಿಯ ಜನ ಅನಿಸ್ತಾರ ಅಂತ ಹೇಳಿ ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ, ಈ ರೀತಿ ಸುದ್ದಿ ಬರ್ತಾ ಇದೆ, ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರುತ್ತೆ. ಅದಷ್ಟಲ್ಲದೆ ನಾನು ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ. ನಾನು ಇಷ್ಟೊಂದು ಸೀರಿಯಸ್ ಅಲಿಗೇಷನ್ ಮಾಡಿದಾಗ ಕೂಡ ಪೊಲೀಸ್ ಕಮಿಷನರ್ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಏನಾಯ್ತು ಏನಿಲ್ಲ ಅನ್ನುವಂಥ ವಿಷಯ ನನಗೂ ಕೂಡ ಹೇಳಿಲ್ಲ. ಅದ್ರ ಜೊತೆ ಅದರ ಎನ್ಕ್ವೈರಿ ಮಾಡಬೇಕನ್ನುವಂಥ ಮನಸ್ಥಿತಿ ಕೂಡ ಅವ್ರದ್ದು ಇದ್ದಂಗಿಲ್ಲ. ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ. ಘಟನೆ ಪತ್ರ ಕೊಟ್ಟು 1 hour 2 hour ಆದ ತಕ್ಷಣ ರಿಯಾಕ್ಟ್ ಮಾಡಬೇಕು ಅಂತ ಇರಲ್ಲ. ಬಟ್ ಒಂದಿಡೀ ದಿನ ಕಳೆದು ಹೋಯಿತು, ನಾನು ಈಗಲೂ ಕೂಡ ಚೆಕ್ ಮಾಡಿದೆ ಏನಾದರೂ ರಿಯಾಕ್ಷನ್ ಬಂದಿದೆಯಾ ಅಂತ. ಇಲ್ಲ, ಆ ಪತ್ರಕ್ಕೆ ಇಲ್ಲಿವರೆಗೂ ಕಮಿಷನರ್ ಏನೂ ಕೂಡ ಕಾಳಜಿ ವಹಿಸ್ತಾ ಕಾಣಿಸ್ತಿಲ್ಲ. ನಾಳೆ ಅಪ್ಪಿತಪ್ಪಿ ಇವರು ಹೇಳಿದ ಸ್ಥಳದಲ್ಲಿ ಆ ವ್ಯಕ್ತಿಗಳಿಂದ ಏನಾದರೂ ಅಪಾಯ ಎದುರಾದರೆ ಆಗ ನೇರ ಜವಾಬ್ದಾರಿ ಕಮಿಷನರೇ. ಅದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಭಾರತದ ತೀವ್ರ ಆಕ್ಷೇಪದ ಬಳಿಕ ಪಾಕಿಸ್ತಾನಕ್ಕೆ ಹೊಸ ಸಾಲದ ಕಂತು ಬಿಡುಗಡೆ ಮಾಡಲು IMF 11 ಹೊಸ ಷರತ್ತನ್ನು ವಿಧಿಸಿದೆ. ಈ ಷರತ್ತುಗಳ ಪಾಲನೆ ಕಡ್ಡಾಯ. ಭಾರತದೊಂದಿಗೆ ಮತ್ತೆ ಸಂಘರ್ಷ ನಡೆದರೆ ಆರ್ಥಿಕ ಸಹಾಯ ಯೋಜನೆಗಳಿಗೆ ತೊಂದರೆ ಆಗಲಿದೆ ಅಂತ ಖಡಕ್ ಸಂದೇಶ ರವಾನಿಸಿದೆ. ಇದರಿಂದ ಒಟ್ಟು ಷರತ್ತುಗಳ ಸಂಖ್ಯೆ 50ಕ್ಕೇರಿದೆ. IMF ಹೊಸ ಷರತ್ತುಗಳಲ್ಲಿ ಟಾಪ್ 5 ಷರತ್ತುಗಳೇನು ಅನ್ನೋದನ್ನು ಗಮನಿಸೋಣ. ಹೊಸ 17.6 ಟ್ರಿಲಿಯನ್ ರೂಪಾಯಿಯ ಬಜೆಟ್ಗೆ ಸಂಸತ್ ಅನುಮೋದನೆ ಕಡ್ಡಾಯ. 17.6 ಟ್ರಿಲಿಯನ್ಗೆ ಬಜೆಟ್ನ ಸಂಸತ್ನ ಅನುಮೋದನೆ ಕಡ್ಡಾಯ ಅಂತ ಹೇಳಿದೆ.
ಇದು ಒಂದು ರೀತಿ ಸಂಕಷ್ಟಕ್ಕೆ ದೂಡ್ತಾ ಇದೆ ಪಾಕಿಸ್ತಾನವನ್ನು. ಅದಾಗಬೇಕು ಅವರಿಗೆ. ಇನ್ನು ವಿದ್ಯುತ್ ಬಿಲ್ಗಳ ಮೇಲೆ ಸಾಲ ಮರುಪಾವತಿ ಶುಲ್ಕವನ್ನು ಹೆಚ್ಚಿಸಬೇಕು. 3 ವರ್ಷಕ್ಕಿಂತ ಹಳೆಯದಾದ ಉಪಯೋಗಿಸಿದ ಕಾರುಗಳ ಆಮದಿನ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಬೇಕು. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಾದರೆ ಆರ್ಥಿಕ ಯೋಜನೆಗಳಿಗೆ ತೊಂದರೆ ಆಗುತ್ತೆ. ಈ ಕೂಡಲೇ ಅದನ್ನು ಆಗದಂತೆ ನೋಡ್ಕೊಳ್ಬೇಕು. ಮಾಡುತ್ತಾ ಪಾಕಿಸ್ತಾನ? ಈಗ ಸ್ವಲ್ಪ ಏನೋ ಡ್ಯಾಮೇಜ್ಗಳಾಗಿದೆ, ಅದನ್ನು ಬ್ಯಾಲೆನ್ಸ್ ಮಾಡೋಣ ಅಂತ ಬಾಯಿ ಮುಚ್ಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಬಾಲ ಬಿಚ್ಚದೆ ಇರ್ತಾರಾ? ಖಂಡಿತ. ಈಗ ಆಗಿರುವಂತಹ ಮುಜುಗರಕ್ಕೆ ಏನಾದರೂ ಒಂದು ಖ್ಯಾತೆ ತಕ್ಕೊಂಡು ಬರ್ತಾರೆ, ಮತ್ತು ಓಡಿಸ್ಕೊಳ್ತಾರೆ, ಅದರಲ್ಲಿ ಮುಲಾಜಿಲ್ಲ. ಬಟ್ ಸುಮ್ಮನಿರೋದಂತೂ ಡೌಟು. ದುಡ್ಡು ಬೇಕಲ್ಲ, ಏನು ಮಾಡ್ತಾರೆ ನೋಡಬೇಕು. ಇನ್ನು ಪ್ರಾಂತ್ಯಗಳು ಹೊಸ ಕೃಷಿ ಆದಾಯ ತೆರಿಗೆ ಕಾನೂನು ಜಾರಿಗೆ ತರಬೇಕು. 4 ಪ್ರಾಂತ್ಯಗಳ ಹೊಸ ಕೃಷಿ ಆದಾಯ ತೆರಿಗೆ ಕಾನೂನನ್ನ ಜಾರಿಗೆ ತರಬೇಕು ಅಂತ ಈಗಾಗಲೇ ಇರುವಂತಹ ಷರತ್ತುಗಳಿಗೆ ಸೇರಿಕೊಂಡು ಈಗ ಒಂದು 50 ಷರತ್ತುಗಳಾಗಿದೆ. ಅಷ್ಟನ್ನು ಪಾಲನೆ ಮಾಡುತ್ತಾ ಅಥವಾ ಪಾಲನೆ ಮಾಡದೇ ಇದ್ರೂ ಕೂಡ IMF ದುಡ್ಡುಗಳನ್ನು ಬಿಡುಗಡೆ ಮಾಡುತ್ತಾ ಅನ್ನೋದನ್ನ ಮುಂದಿನ ಹಂತದಲ್ಲಿ ನೋಡಬೇಕು. ಪಾಪಿ ಪಾಕಿಸ್ತಾನ ಭಿಕ್ಷೆ ಬೇಡೋದಕ್ಕೆ ಇನ್ನೇನು ಬೇಕು? ಒಂದು ಅರ್ಥದಲ್ಲಿ ಈಗಾಗಲೇ ಭಿಕ್ಷೆ ಬೇಡ ಈ ದುಡ್ಡನ್ನು ಪಡ್ಕೊಳ್ತಾ ಇದ್ದಿದ್ದು. ಈಗ ಇನ್ನೂ ಒಂದು ರೀತಿ ತೆಳ್ಕೊಂಡು ಹೋಗಿ ತಗೋಬೇಕು ಅಂತ ಕಾಣಿಸುತ್ತೆ. ಇನ್ನು ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಎಲಿಟಿಯ ಟಾಪ್ ಟೆರರ್ ಕಮಾಂಡರ್ ಅಬು ಸೈಫುಲ್ಲಾ ಅಲಿಯಾಸ್ ಸೈಫುಲ್ಲಾ ಖಾಲಿದ್ನನ್ನ ಪಾಕ್ನ ಸಿನ್ನಲ್ಲಿ ಅಪರಿಚಿತರು ಹೊಡೆದು ಹಾಕಿದ್ದಾರೆ. 2005ರಲ್ಲಿ ಬೆಂಗಳೂರಿನ IISc, 2006ರಲ್ಲಿ ನಾಗ್ಪುರದ RSS ಕಚೇರಿ ದಾಳಿಯ ಮಾಸ್ಟರ್ ಮೈಂಡ್ ಇತ್ತ. ಪಾಕ್ ಉಗ್ರ ನೆಲೆ ಧ್ವಂಸಗೊಳಿಸಿದ ಆಪರೇಷನ್ ಸಿಂಧೂರದ ಮತ್ತೊಂದು ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ವಿಡಿಯೋವನ್ನು ಹರಿಬಿಟ್ಟ ವೆಸ್ಟರ್ನ್ ಕಮಾಂಡ್ ಪ್ಲಾನ್, ತರಬೇತಿ ಮತ್ತು ಕಾರ್ಯಾಚರಣೆ ಕುರಿತ ವಿಡಿಯೋ ಇದಾಗಿದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ನರಕ ಮತ್ತು ಪಾಕಿಸ್ತಾನದ ನಡುವೆ ಆಯ್ಕೆ ಮಾಡಿ ಅನ್ನುವಂತಹ ಪರಿಸ್ಥಿತಿ ಬಂದರೆ ನಾನು ನರಕವನ್ನೇ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಖ್ಯಾತ ಚಿತ್ರ ಸಾಹಿತಿ ಜಾವೇದ್ ಅಖ್ತರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವಿಮಕಾ ಸಿಂಗ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಕ್ಕಾಗಿ ಸೋನೇಪತ್ನ ಅಶೋಕ್ ವಿವಿಯ ಸಹಾಯಕ ಪ್ರಾಧ್ಯಾಪಕ ಅಲಿ ಖಾನ್ ಮೆಹಬೂದಾಬಾದ್ರನ್ನ ಬಂಧಿಸಲಾಗಿದೆ. ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದ್ದ ಬೆನ್ನಲ್ಲೇ IIT ಬಾಂಬೆ ಟರ್ಕಿ ವಿವಿಗಳೊಂದಿಗೆ ಎಲ್ಲಾ ಒಪ್ಪಂದವನ್ನು ಮುರಿದುಕೊಂಡಿದೆ. ರಾಷ್ಟ್ರೀಯ ಹಿತಾಸಕ್ತಿ ಎತ್ತಿ ಹಿಡಿಯುವ ಜಾಗತಿಕ ಶಕ್ತಿಗಳೊಂದಿಗೆ ಕೈ ಜೋಡಿಸಲು ಬದ್ಧ ಅಂತ IIT ತಿಳಿಸಿದೆ. ಗುಜರಾತ್ ಅಹಮದಾಬಾದ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ತಿರಂಗ ಯಾತ್ರೆಯಲ್ಲಿ ಭಾಗಿಯಾದರು. ಈ ಮಧ್ಯೆ ಸೈನಿಕರ ಕ್ಷೇಮ, ದೇಶದ ಸುರಕ್ಷತೆಗೆ ಪ್ರಾರ್ಥಿಸಿ ಉಡುಪಿ ಶ್ರೀ ಪೇಜಾವರ ಮಠಾಧೀಶರು ಮಾರ್ಗದರ್ಶನದಲ್ಲಿ ಸುದರ್ಶನ ಮಂತ್ರ ಯಾಗವನ್ನು ನಡೆಸಲಾಯಿತು. ಅಲ್ಲ, ಸೋನಿಪತ್ನ ಅಶೋಕ್ ವಿವಿಯ ಸಹಾಯಕನ ಬಂಧನ ಮಾಡಲಾಗಿದೆ. ಸರಿ, ಅದು ಯಾರೇ ಆಗಲಿ ದೇಶದ ವಿರುದ್ಧ ಅಥವಾ ಸೇನಾಧಿಕಾರಿಗಳ ವಿರುದ್ಧವಾಗಿ ಮಾತನಾಡಿದ್ರೆ ಅಂಥವರ ವಿರುದ್ಧ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ತೆಗೆದುಕೊಳ್ಬೇಕು. ಅವರು ಕೂಡ ಒಂದು ಭಾಗದ ದೇಶದ್ರೋಹಿಗಳೇ ಅಂತಲೇ ನಾವು ಅರ್ಥೈಸಬೇಕು ಅಂತ. ಹಾಗಿದ್ದಾಗ MPಯ ಸಚಿವನನ್ನು ಯಾಕೆ ಬಂಧನಕ್ಕೆ ಒಳಪಡಿಸಿಲ್ಲ? ಈ ವಿಷಯದಲ್ಲಿ BJPಯ ಮೌನ ಯಾಕೆ? ಒಬ್ರಿಗೊಂದು ಮಾಡಬೇಡಿ, ಮಾಡೋದಿದ್ರೆ ಎಲ್ರಿಗೂ ಒಂದನ್ನೇ ಮಾಡಿ. ಈಗ ಇವ್ರು ಯಾರಿಗೋ ಬಂಧನಕ್ಕೆ ಒಳಪಡಿಸಿದ್ದೀರಿ ಅಂತ ಅದನ್ನು ಪ್ರಶ್ನಿಸ್ತಾ ಇಲ್ಲ. MPಯ ಸಚಿವನನ್ನು ಕೂಡ, ಮಧ್ಯಪ್ರದೇಶದ ಸಚಿವನನ್ನು ಕೂಡ ಬಂಧನಕ್ಕೆ ಒಳಪಡಿಸಬೇಕು. ಏಕೆ ಅವ್ರು ಮಾತನಾಡಲಿಲ್ವಾ ಕರ್ನಲ್ ಬಗ್ಗೆ? ಸೋಫಿಯಾ ಕುರೇಶಿ ಬಗ್ಗೆ ಏನು ಮಾತನಾಡಿದ್ರು ಅವರು? ಇದು ಯಾರ ಕಿವಿಗೂ ಬಿದ್ದಿಲ್ವಾ? ಅಥವಾ ಬಿದ್ದರೂ ಕೂಡ ನಿಮ್ಮ ರಾಜಕೀಯ ಜಾಣ್ಮೆಯನ್ನು ತೋರಿಸ್ತಾ ಇದ್ದೀರಾ? ಹಾಗೊಂದು ವೇಳೆ ನೀವು ಆ ರಾಜಕೀಯ ಜಾಣ್ಮೆಯನ್ನು ತೋರಿಸ್ತಾ ಇದ್ದೀರಿ ಅಂದರೆ ಜನ ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ತಾರೆ, ಮರಿಬೇಡಿ. ಇನ್ನು ಜಾಗತಿಕ ಮಟ್ಟದಲ್ಲಿ ಪಾಕ್ ಮುಖವಾಡ ಕಳಚಲು ಭಾರತ ಸರ್ವಪಕ್ಷ ಸಂಸದೀಯ ನಿಯೋಗ ರಚನೆ ಮಾಡಿದೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಆಯ್ಕೆಗೆ ಕಾಂಗ್ರೆಸ್ BJP ಮಧ್ಯೆ ಮಾತಿನ ಜಟಾಪಟಿ ನಡೀತಾ ಇದೆ. ಶಶಿ ತರೂರ್ ಹೆಸರು ಸೇರಿಸಿರೋದನ್ನ ನಾವು ಬೆಂಬಲಿಸ್ತೀವಿ, ಆದರೆ 2 ಬಾರಿ ಸರ್ವಪಕ್ಷ ಸಭೆಯನ್ನು ಕರೆದು ಪ್ರಧಾನಿ ಮೋದಿ ಯಾಕೆ ಹೋಗಲಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ. ವಿಶೇಷ ಅಧಿವೇಶನ ಯಾಕೆ ಕರೀತಾ ಇಲ್ಲ? ಕದನ ವಿರಾಮದ ಬಗ್ಗೆ ಟ್ರಂಪ್ ಯಾಕೆ ಹೇಳ್ತಾರೆ? ಬಿಜೆಪಿಗರು ರಾಜೀನಾಮೆ ಕೊಡ್ತಾರಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕ ಅಶೋಕ್ ಕೂಡ ತಿರುಗೇಟು ಕೊಟ್ಟರು. ಇನ್ನು ಕಾಂಗ್ರೆಸ್ ಸರ್ಕಾರ ಬೀಳೋ ಮರ ನುಗ್ಗೆ ಮರ ಇದ್ದ ಹಾಗೆ ಅಂತ ಕೂಡ ಲೇವಡಿ ಆಡಿದ್ರು. MLC CT ರವಿ ಮಾತನಾಡಿ, ಶಶಿ ತರೂರ್ ಹೋಗಿದ್ದು 140 ಕೋಟಿ ಜನರನ್ನ ಪ್ರತಿನಿಧಿಸಿ ಕಾಂಗ್ರೆಸ್ ರಾಷ್ಟ್ರೀಯತೆ ಮರೆತು ಟೀಕೆ ಮಾಡ್ತಾ ಇದೆ ಅಂತ ಟಾಂಗ್ ಕೊಟ್ಟರು. ಈ ಮಧ್ಯೆ ಆಪರೇಷನ್ ಸಿಂಧೂರ ಬಳಿಕ ದಿಕ್ಕು ತೋಚದಂತಾಗಿರೋ ಪಾಕ್ ಪ್ರಧಾನಿ ಶೆಹಬಾಜ್ ಹೆಜ್ಜೆಗೂ ಪ್ರಧಾನಿ ಮೋದಿ ಅವರ ಕಾಪಿ ಮಾಡ್ತಾನೇ ಹೋಗ್ತಿದ್ದಾರೆ. ಭಾರತದ ಸರ್ವ ಸಂಸದರ ನಿಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಂಡಿಸಲು ಬಿಲಾವಲ್ ಭುಟ್ಟೋ ನೇತೃತ್ವದ ನಿಯೋಗ ರಚಿಸಲು ಮುಂದಾಗಿದ್ದಾರೆ. ಸರ್ವಪಕ್ಷ ನಿಯೋಗನ ಕೂಡ ಮಾಡಿ ಇಲ್ಲ ಶಶಿ ತರೂರ್ ನೋಡಿ ಇವರೇ, ಅದನ್ನ ಕೂಡ ನಾವು ಬೆಂಬಲಿಸ್ತೀವಿ ಅಂತಾನೆ ಹೇಳಿದೀವಲ್ಲ. ಫಸ್ಟ್ ನಮ್ಮ ಹತ್ರ ಮಾತಾಡ್ಲಿ. ಆಲ್ ಪಾರ್ಟಿ ಮೀಟಿಂಗ್ಗಳು 2 ಸರಿ ಕರೆದ್ರು, ಯಾಕೆ ಅಟೆಂಡ್ ಆಗಿಲ್ಲ? ಪಾರ್ಲಿಮೆಂಟ್ ಯಾಕೆ ಸೇರಿಸ್ತಾ ಇಲ್ಲ? ಬೇರೆ ರಾಜ್ಯದ ಅಧ್ಯಕ್ಷರು, ರಾಷ್ಟ್ರದ ಅಧ್ಯಕ್ಷರು ಮಾತಾಡ್ತಾರೆ. ಕಾಂಗ್ರೆಸ್ ಅವ್ರಿಗೆ ಅದು ಯಾವಾಗ ಓದ್ತೋ ಗೊತ್ತಿಲ್ಲ. ಬೀಳ ಮರ ನುಗ್ಗೆ ಮರ ಇದ್ದಂಗೆ ಅದನ್ನು ಕೂಡ ಯಾವಾಗ ಬಿದ್ದೋಗ್ತದೋ ಗೊತ್ತಿಲ್ಲ. ಅವರಿಂದ ಪಾಠ ಕಲಿಯುವಂಥ ಅವಶ್ಯಕತೆ ನನಗಿಲ್ಲ. ನಮ್ದು ಇಡೀ
ಶಶಿ ತರೂರ್ ಅವರು ಹೋಗಿರೋದು ಭಾರತದ 140 ಕೋಟಿ ಜನರನ್ನು ಪ್ರತಿನಿಧಿಸಿ. ಆ ನ್ಯಾಷನಲ್ ಕಾಂಗ್ರೆಸ್ಸು ರಾಷ್ಟ್ರೀಯತೆಯನ್ನು ಮರಿಬಾರದು. ಅವರ ಟೀಕೆ ರಾಷ್ಟ್ರೀಯತೆಯನ್ನು ಮರೆತು ಮಾಡ್ತಿರೋ ಟೀಕೆ.